ಸಿಎಂ ಡಿಕೆ ಶಿವಕುಮಾರ್ ಸಖತ್ ಪ್ರೋಗ್ರೆಸಿವ್ ಮತ್ತು ವಿಷನರಿ ಲೀಡರ್. ದಿನದ 19 ಗಂಟೆಯೂ ಆನ್ ಗ್ರೌಂಡ್ ನಲ್ಲಿ ಆಕ್ಟಿವ್ ಇರುವ ಮುಖ್ಯಮಂತ್ರಿ. ಇದೇ ಕಾರಣಕ್ಕೆ ವಿರೋಧ ಪಕ್ಷದವರಿಗೆ ಇವರನ್ನ ಕಂಡ್ರೆ ಆಗ್ತಿಲ್ಲ. ಇವರ ಆಡಳಿತದ ವೇಗವನ್ನು ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಹೀಗಾಗಿ ವಿಧಾನಸಭೆ ಅಧಿವೇಶನ ನಡೆಸಲು ಬಿಡುತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳ ಆಲೋಚನೆಗಳು ಬಹಳ ಸ್ಪಷ್ಟ ಹಾಗೂ ಪಾರದರ್ಶಕ. ಇನ್ನು ಇವರ ಸರ್ಕಾರ ಕೈಗೊಳ್ಳೋ ಪ್ರತಿ ನೀತಿಗಳು ಸಂಪೂರ್ಣ ಜನಸಾಮಾನ್ಯರ ಪರ. ಹೀಗಾಗಿ ಬಿಜೆಪಿ ಜೆಡಿಎಸ್ ನವರಿಗೆ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡೋಕೆ, ಹೋರಾಟ ಮಾಡೋಕೆ ಒಂದೇ ಒಂದು ವಿಚಾರನೂ ಸಿಕ್ತಿಲ್ಲ. ಹೆಂಗಾದ್ರೂ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸರ್ಕಾರಕ್ಕೆ ತೊಂದರೆ ಕೊಡ್ಲೇಬೇಕು ಅಂತ ಸದನ ನಡೆಯೋದಕ್ಕೂ ಬಿಡುತ್ತಿಲ್ಲ. ಕಾರಣ ಇಷ್ಟೇ, ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಇನ್ನಿಲ್ಲದ ಅಸೂಯೆ. ವಿಪಕ್ಷಗಳ ಈ ಹೊಟ್ಟೆ ಕಿಚ್ಚು ಮತ್ತು ಅಸೂಯೆಗೆ ನಾಗ್ಪುರ ಕಚೇರಿಯಲ್ಲೂ ಮದ್ದಿಲ್ಲ. ಯಾರ್ ಏನೇ ಮಾಡ್ಕೊಂಡ್ರು ಸರಿ, ನಮ್ ಸಿಎಂ ಗೊತ್ತಲ್ವಾ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಆನ್ ಗ್ರೌಂಡ್ ನಲ್ಲಿ ಆಕ್ಟಿವ್ ಆಗಿ ಜನರ ಪರವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಅದನ್ನ ತಡೆಯೋಕೆ ಯಾರಪ್ಪಂಗೂ ಆಗಲ್ಲ.